ಸರಿ, ಇದನ್ನ ನಾನು ನಮ್ಮ ಅವ್ಗೆ ತೋರಿಸ್ಬರ್ತೀನಿ. ಮಾವ, ನಾನು ನಮ್ಮ ಅವ್ಗೆ ತೋರಿಸ್ತೀನಿ. ಮಾವ ಕೊಡ್ಸಾನ ಅಂದ್ರೆ ನಮ್ಮ ಅವ್ಗೆ ಜಗ್ಗ ಖುಷಿ ಆಕತಿ. ಪಾರ್ವತಿ ಅಕ್ಕನ ಕರ್ಕೊಂಬರ್ಲೇನು? ಆಕಿಗೊಂದು ಕೊಡಿಸ್ತೀನಿ. ಬೇಡ ಬೇಡ, ನಾನು ಕೇಳದೆ ಈಗ ಆಗಲೇ ತಗೋ ಅಂತೇಳಿ ಬೇಡ ಅಂದ್ಲ. ನನ್ಗೆ ನನ್ ಗಂಡನ ಕೊಡಿಸ್ಬೇಕು, ನಾ ಅವ್ರ ಕಡೆನ ಕೊಡ್ಸ್ಕೊತೀನಿ. ಬ್ಯಾಡ ಮಾವ, ನಂಗೆ ಗಂಡ ಶಿಟ್ಟಕ್ಕನ ಅಂತಂದ್ಲು. ಮತ್ತೆ ಯಾಕಂದ್ರೆ ಈಗ ಮದುವೆ ಫಿಕ್ಸ್ ಆದ್ಮೇಲೆ ಹಂಗೆಲ್ಲ ನಾವು ಕೊಡ್ಸೋದ್ ತಪ್ಪಕತಿ. ಬೇಡ, ಹಂಗ ಅವ್ರ ಪ್ರೈವೇಟ್ ವಿಚಾರದಾಗೆಲ್ಲ ನಾವು ತಲೆ ಹಾಕಬಾರ್ದು. ಅವ್ರ ಗಂಡನ ಕಡೆ ಕೊಡಿಸ್ಕೊಂತೀನಿ ಅಂದ್ಮೇಲೆ ಬಿಟ್ಬಿಡ್ಬೇಕು. ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ನೀ ಸ್ವಲ್ಪ ಸಣ್ಣಕ್ಕೆಲ್ಲ, ನೀ ಸುಮ್ನಿರು. ಲಕ್ಷ್ಮಿ, ಸುಮ್ನಿರ, ಹಂಗ ಮಾಡ್ಬೇಡ. ಲಕ್ಷ್ಮಿಯ ಇದೇನ ಅರ್ವಿ ತಗೊಂಡೇನೆ? ಚಂದಾಗೈತಿ. ಲಕ್ಷ್ಮಿ, ಅದ್ ಬಿಡ ಅಪ್ಪ, ಅವು ಕರ ಆತಿದ್ ನೋಡಲ್ಲೇ. ತಡಿ ಮಾವ, ನೀನು ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತೇಳಿ ಮಾವು ಗೊತ್ತಾಗೋದು ಬೇಡನ? ತಡಿ, ಒಂಚೂರು ಹೇಳ್ತೀನಿ. ಮಾವ, ಈ ಡ್ರೆಸ್ನ ನಾ ತಗೊಂಡಿದ್ದಲ್ಲ. ಈ ಡ್ರೆಸ್ 9,000 ರೂಪಾಯಿ ಕೊಟ್ಟು ಮಾಮ ಕೊಡ್ಸಾನ ನಂಗೆ ಅಂತೇಳಿ ಮದ್ವಿಗೆ. ಗೊತ್ತನ? ಪಾರ್ವತಿ ಅಕ್ಕಗ ಕೊಡಿಸ್ತೇನೆ ಅಂದಂತ. ಆಕಿನೇ ಬೇಡ ಅಂದ್ಲಂತ. ಅಷ್ಟೇ ಅಲ್ಲ, ಈ ಅಕ್ಕ ಹಾಕೊಂಡಾಳಲ್ಲ, ಈ ಡ್ರೆಸ್ 9,000 ರೂಪಾಯಿನೇ. ಮಾಮನ ಕೊಡ್ಸಾನ ಡ್ರೆಸ್. ಚಂದ ಐತಲ್ಲ ಇದು? ಅದು 2 ಮಾಸದವಲ್ಲ. ನಿಮ್ ಬಿಸ್ನೆಸ್ ಯಾವ್ಯಾವ ಊರಾಗ ನಡೀತಾವು? ಅಂದ್ರೆ ನಿಮ್ ಶಾಪ್ ಎಲ್ಲೈತೆ ಅಂತ ತೋರಿಸಿದ್ರೆ ನಾನು ಒಂದ್ಸಲ ಅಲ್ಲಿ ಬರ್ತೇನೆ. ಆಲದ ಮರದ ಬಿಡದಾಗ, ಹುಂಚಿ ಗಿಡದ ಕೆಳಗೆ, ಮಾವಿನ ಗಿಡದ ಬಿಡದಾಗ. ಏನು ಅಂದ್ರೆ ನಂದು ಬಿಸ್ನೆಸ್ ಏನ್ ನನ್ನ ಶಾಪ್ ಅದಾವಲ್ಲ ಅಲ್ಲಿ ಊರಾಗೆ, ಆ ಶಾಪ್ ಅಂತೇಳಿ ಒಂದು ಮಾವಿನ ಗಿಡ, ಹುಂಚಿಹಣ್ಣಿನ ಗಿಡ, ಆಲದ ಮರ ಅದಾವು. ಅದಕ್ಕೆ ಅನ್ನಕತ್ತಾಳ. ಸಣ್ಣಕ್ಕೆಲ್ಲ ಗೊತ್ತಾಗಲ್ಲ ಹೇಳಾಕ. ಎಲ್ಲ ಕಳು ಸುಳೆ ಮಗನ ರೊಕ್ಕ ಹರಿದು ಹಂಚಿದಂಗ ಮಾಡಾಕತ್ತೀಯನ? ಐತಿ ತಡಿ, ನಿನಗ ಆ ಹುಡುಗಿಗೆ ಅರ್ಬಿ ಕೊಡ್ಸೋ ಕೆಲಸ ಏನಿತ್ತು? ನಾನು ನಮ್ಮ ವಾರಿಗೆ ತೋರಿಸ್ಬಿಡ್ತೀನಿ. ಆದ್ರೆ ನಮ್ಮ ಹೂ ಬೈತಾಳನ, ನಿಮ್ಮ ಹತ್ರ ಯಾಕೆ ಕೊಡ್ಸ್ಕೊಂಡಿ ಅಂತೇಳಿ. ಏನಂತಾಳ ಏನ? ಇರ್ಲಿ, ಹೇಳ್ರಿ, ಏನಾಗೋದಿಲ್ಲ. ಸರಿ. ಹಾಲ ಕಟ್ಟ ಸುಳೆ ಮಗನ, ನಿನಗ ರೊಕ್ಕ ಹೆಚ್ಚಾಗ್ಯಾವನ? ನಮ್ ತಂಗಿ ಮಗಳಿಗೆ ಕುಡ್ಸಿ ಆತ. ಹುಡುಗಿ 9,000 ರೂಪಾಯಿ ಡ್ರೆಸ್ ಕೊಡ್ಸುವಂತ ಕೆಲಸ ಏನಿತ್ತು ನಿನಗ? ಬಿಟ್ಲೆ ಹೊಡೆಯೋದಿಲ್ಲ. ಅದಕ್ಕೆ ಮಾಡ್ತೀನ? ₹1 ಹೊರಗೋಗಿ ದುಡ್ದಿದ್ದೆ ಅಂದ್ರೆ ಗೊತ್ತಿರ್ತಿತ್ತು ನಿನಗ ಅದ್ರ ಬೆಲೆ ಏನಂತೇಳಿ. ಅಪ್ಪ, ನಾನೇನ್ ಬೇರೆ ಹುಡುಗಿ ಕೊಡ್ಸಿಲ್ಲ, ನಿನ್ ಸೊಸಿ ಆಕಿ, ಅದಕ್ಕೆ ಅಕ್ಕಿ ಕೊಡ್ಸೇನಿ. ಏನ ಸೊಸಿನ? ಹ್ಞೂನ್ರಿ, ನನ್ನ ಮಗ ಹುಡುಗಿನ ಭಾಳ ಪ್ರೀತಿ ಮಾಡಕತ್ತಾನ, ಅದಕ್ಕೆ ಕೊಡ್ಸ್ಯಾನ. ಸುಮ್ಮನಿರಿ, ನಿಮ್ಗೇನು ತ್ರಾಸ ಆತ? ಅಯ್ಯಯ್ಯಯ್ಯ, ತಗ ಮಾಡ್ತೀರಿ ಒಂದು ಬರ. ಹೌದು, ಈಕಿಗೆ ಹೇಳ್ರಿ, ನೀ ಯಾಕೆ ಇಷ್ಟಕೊಂಡ ತುಟ್ಟಿ ಅರ್ಬಿ ಕೊಡಿಸ್ಕೊಂಡಿ ನನ್ನ ಮಗನ ಕಡೆ? ಅವತ್ತು ನನ್ನ ಮಗ ನನ್ನ ಗಂಡ ಮನೆಗೆ ಬಂದಾಗ ಅವಮಾನ ಮಾಡಿ ಮದುವೆ ಮಾಡ್ಕೊಲಾರ್ದಂಗೆ ಕಳಿಸಿರಿ. ನಿಮ್ಮ ಅಕ್ಕ ಏನು 108 ಮಾತಾಡ್ತಿದ್ಲು. ಈಗ ನನ್ನ ಮಗನ ಮದುವೆ ಕೊಡಿಸಿದ ಡ್ರೆಸ್ ಹಾಕೊಳಕ್ಕೆ ನಿಂಗೆ ನಾಚಿಗೆ ಬರಂಗಿಲ್ಲ? ಜೀವನದಾಗ ಮಾಡಿದ್ದಿದೇ ಒಂದೇ ಒಳ್ಳೆ ಕೆಲಸ ಅವನು. ಬಾಯಿ ಮುಚ್ಕೊಂಡಿದ್ದೀನಲ್ಲ ಈಗ, ಅದನ್ನ ಹೇಳ್ರಿ. ಮೊದಲು ಹೋಗಿ ಆ ಹುಡುಗಿ ಕಡೆ ಹೇಳ್ತೇನೆ. ಏನು? ಲಕ್ಷ್ಮೀ, ಕೈ ಮುಗಿದು ಕೇಳ್ಕೊತೀನಿ. ಏನೋ ಜೀವನದಾಗ ಒಂದು ಹೊಸ ಬೆಳಕು ಕಾಣ್ತಾ ಅದೀನಿ. ಹಿಂಗೆ ಕಲ್ಲಾಕ್ಬಿಡವ ತಾಯಿ. ಏನು ದೊಡ್ಡಗದಲ್ಲ, ಆಕೆ ಹಂಗ ನಮ್ಮವ್ ಎಲ್ಲದಕ್ಕೆ ಕುದುರ್ತಾಳೆ. ನೀವು ಹೋಗುವ, ನಿಮ್ಮ ಹೋಗಿ ತೋರ್ಸೋಗು. ಅತ್ತಿ ಜಗ್ಗು ಖುಷಿ ಪಡ್ತಾಳ. ಮಾವು ಕೊಡ್ಸ್ಯಾನ ಅರ್ಬಿ ಅಂತ ಹೇಳೋಗು. ಅಲ್ಲೆಲ್ಲರಿಗೆ ಕೇಳೋಂಗೆ ಹೇಳಿ ಹೋಗು. ಹೊಕ್ಕೇನಿ, ಒಂದು ಧೈರ್ಯದ ಮೇಲೆ ಹೊಕ್ಕೇನಿ. ಏನು ಗೊತ್ತನ, ಆ ಹುಡುಗಿ ಏನು ನೀನು ಮದುವೆ ಮಾಡ್ಕೊಳಲ್ಲ. ಈಗಿನ ಹುಡುಗಿಯರ್ಗೆ ಏನು ಹಿಂಗೆ ಒಂದು ಸ್ವಲ್ಪ ನೋಡೋದು, ಸ್ಮೈಲ್ ಕೊಡೋದು, ಹಿಂಗೆ ಒಂದು ಡ್ರೆಸ್ ಕೊಡ್ಸ್ಕೊಳ್ಳೋದು ಏನು ದೊಡ್ಡಾಗದಲ್ಲ. ನೀ ಏನೇ ಮಾಡಿದ್ರೆ ಅಕ್ಕೇ ನಿಂಗೆ ಬೀಳಲ್ಲ. ಅದಕ್ಕೆ ನಾ ತಲೆನೂ ಕೆಡಿಸ್ಕೊಳಲ್ಲ. ಹುಚ್ಚಡ್ಸಿ ಮಗನ, 18,000 ರೂಪಾಯಿ ನಮ್ ತಂಗಿ ಮಗಳಿಗೆ ಕೊಡ್ಸಿದ್ದಕ್ಕೆ ನನಗೆ ಅಷ್ಟೊಂದು ಬೇಜಾರಾಗತ್ತಿಲ್ಲ. ಆಕಿ ಆಕಿಗೆ ಅಷ್ಟು ತಗೊಂಡ ರೊಕ್ಕದ ದರ್ಬಿ ಕೊಡ್ಸಿಯಲ್ಲ, ನಿನ್ನ ಕಳ್ಳ ಸುಳೆ ಮಗನ. ಯಪ್ಪ, ಸುಮ್ಮನಿರ್ಪಾ, ಬೈಬೇಡ. ಮಾತಿಗೊಮ್ಮೆ ಬೈತಿ ಪಾತಗ. ಅಲ್ಲ, ನಿಂಗೆ ಸೊಸಿ ಬೇಕಾ ಬೇಡ? ಹೇಳಿ, ನೀನ ನೋಡೋಣ, ಸೊಸಿ ಬೇಕಂದಿ, ಸುಮ್ಮನಿರು. ಮತ್ತು ಮೊಮ್ಮಗನ್ನ ಆಡಿಸ್ಬೇಕಂತಿ, ಯಾವಾಗ ಆಡಿಸ್ತಿ? ನಾವೊಬ್ಬನ ಏನು ಮ್ಯಾಜಿಕ್ ಮಾಡ್ಲೇನೆ? ಸುಮ್ಕಿರು, ನೀನು ಮದುವೆ ಅಂತ ಒಂದು ಆಗ್ಲಿ, ಸುಮ್ಮನಿರಪ್ಪ. ಕಲ್ಲು ಹಾಕ್ಬಾಡ್ಪ ರೀ. ಸುಮ್ಮನಿರಿ, ಏನಾಗದಿಲ್ಲ. ಏನಾತ, ನನ್ನ ಮಗ ಇಷ್ಟಪಟ್ಟಾನ, ಕೊಡ್ಸ್ಯಾನ. ಬಾಯಿ ಮುಚ್ಕೊಂಡಿರಿ, ಅವಂಗಿಲ್ಲ ದಿನ್ನೇನೈತಿ ಅಂತಗ. ಬರೇ ಅಡ್ಡಗಾಲ ಇಟ್ಕೊಂಡು ಎಲ್ಲದಕ್ಕೂ ಬಂದ್ಬಿಡ್ತಾರೆ. ತಾಯಿ ಮಗ ಹಾಳುಗುಂಡಿ ಬಿದ್ಕೊಂಡು ಹೋಗ್ರಿ. ಯವ್ವ, ಹೆಂಗದಾಳ ಸೊಸಿ? ಸೂಪರ್ ಮಗನ, ಸೂಪರ್. ಅದನ್ನ ನೋಡಕತ್ತಿದ್ದೆ ನಾನು. ಆದ್ರೆ ಈ ಲಕ್ಷ್ಮಿ ಬಂದು ನಡಕ ಕಳ್ಳಕಂತ್ರಿ ಆಟ ಆಡ್ಬಿಟ್ಲು ನೋಡು. ಸುಮ್ಮನೆ ಈಗ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರ್ಬೇಕಷ್ಟೇ. ಹೋಗ್ಲಿ ಬಿಡವ, ಏನಾತಗ. ನೀವು ಈಕಿ ನನ್ನ ಮದುವೆಯಾಗ ಹುಡುಗಿ ಅಂತರು ಆ ಡ್ರೆಸ್ನಾಗ ಎಂತ ಸಖತ್ ಕಾಣಕತ್ತಾಳ ನೋಡವಾ. ನಾನು ಆಕಿನ್ನ ಮದುವೆ ಅನ್ಬಿ ಹೆಂಗಾರ ಮಾಡಿ ಪಟಾಯಿಸ್ತೇನೆ. ನೀ ಮಾತ್ರ ದೌಡ್ ಮದುವೆ ಮಾಡ್ಬಿಡ್ಬೇಕು ನೋಡು. ನನ್ನ ಮಗನ, ಇಡೇ ಊರಾಗ ಒಂದು 108 ಕನ್ಯೆ ನೋಡಿ ಆತು. ಯಾವ್ಯಾವು ಕೊಡವಲ್ರು. ಬರ್ತಾರ, ಊರಾಗ ವಿಚಾರಿಸ್ತಾರ, ಏನು ಹೋಗ್ಬಿಡ್ತಾರ. ಈಗ ಇದೊಂದು ಏನೋ ಪ್ರೀತಿ ಮಾಡಿ ಇವರು ಬಂದು ವಿಚಾರಿಸಿ ಏನಂತಾರ, ಏನೋ ಲವ್ ಮ್ಯಾರೇಜ್ ಆದರೂ ಅಡ್ಡಿ ಇಲ್ಲ, ಓಡ್ ಹೋಗಿ ಮದುವೆ ಮಾಡ್ಕೊಂಡ್ರು ಅಡ್ಡಿ ಇಲ್ಲ. ಮಗನ, ಈ ಹುಡುಗಿನ ಫಿಕ್ಸ್. ಯವ್ವ, ಇಲ್ಲಿಂದ ಹೋಗುತ್ತಲೇ ಊರಾಗ ಮೊದಲು ಒಂದು ಟಾಟಾ ಗಾಡಿ ತೊಗೊಂಡು ಮೈಕ್ ಹಚ್ಚಿ ಒದರ್ಕೊಂತ ಹೋಗ್ತಾನೆ.
ನೋಡ್ರಿ ಕನ್ಯೆ ಕೊಡೋರು ಬರೋರ್ ಅದಾರ, ಊರಾಗೆಲ್ಲ ವಿಚಾರಿಸಿದ್ರ ನಿಮ್ಮ ಕೈಕಾಲು ಬೀಳ್ತಾನಿ. ಏನು ಯಾರೂ ಕನ್ಯೆ ಕೊಡುವ ಹೊತ್ನ್ಯಾಗ ಹುಡುಗ ಸರಿ ಇಲ್ಲ ಅಂತ ಹೇಳಬೇಡ್ರಿ. ನನಗೇನಾರ ಮದುವೆ ಆಗಲಿಲ್ಲ ಅಂದ್ರೆ ಒಬ್ಬೊಬ್ರ ಹೆಸರು ಪತ್ರದಾಗ ಬರೋದಿಟ್ಟು ಉರ್ಲಾಕೊಂಡು ದೆವ್ವಾಗಿ ನಿಮ್ಮ ಮನೆಗೆ ಬಂದು ಕಾಡ್ತಾನೆ ಅಂತ ಹೇಳ್ತಾನೆ. ಅವಾಗ ಯಾರು ಏನು ಹೇಳಂಗಿಲ್ಲವೇ. ನಮಗ್ ಬೇಕಾಗಿಲ್ಲ ಈ ಸೀರೆ, ನಮಗ್ ಮನ್ಸಿಗೆ ಬಂದಿಲ್ಲ. ಹೇಳ್ರಿ ಹೇಳ್ರಿ, ನಾವು ಅಲ್ಲಿ ದಾವಣಗೆರೆ ಚಂದ್ರಸಪ್ಪ ಅಂಗಡಿಗೆ ಹೋಗ್ಬೇಕಾರೆ ತಗೊಳ್ಳೋಣಂತ ಹೇಳ್ರಿ. ಬೇಡಿದ್ ನಮ್ಗೆ. ಅಯ್ಯ ನಿಂದೊಳ್ಳೆ ಕತ್ತಿ ಆತ್ ಬಿಡುವ. ನೋಡ್ವಾ ತಾಯಿ, ನಾವು ಅಲ್ಲಿ ಬರುದಿಲ್ಲ, ನಮ್ಗ ಮಕ್ಕಳೇ ರೊಕ್ಕ ಕೊಟ್ಟು ತಗೊಳಕ್ ಆಗುದಿಲ್ಲ. ಏನ ನಾವ್ ಇಲ್ಲೇ ತಗೊಳ್ಳೋರ ಇದ್ದಿದ್ದ ರೊಕ್ಕದಾಗ ನಾವು ಬೇಕಾದ್ರೆ ನಮ್ ಸೊಸಿ ಕೊಡಿಸ್ತೇವಿ, ನೀವು ಬೇಕಾರೆ ಅಲ್ಲಿ ತಗೋ ಹೋಗ್ರಿ, ಬೇಕಾರೆ ಆಕಿ ಪಾರ್ವತಿಗೂ ಅಲ್ಲೇ ಕೊಡಿಸ್ ಹೋಗ್ರಿ. ಅಲ್ರಿ ಬಿಗ್ರೆ, ಅದು ಸೀರೆ ಇಬ್ರು ಒಂದೇ ತರ ತಗೋಬೇಕಂತ ಮಾತಾಡ್ಕೊಂಡಾರ್ರಿ ಅವ್ರಿಬ್ರು ಗೆಳತ್ಯಾರ. ಮತ್ತೀಗ ಕ್ಯಾಲ್ ತಗೊಳ್ಳೋದಾತಂದ್ರೆ ಮತ್ತೆ ಈಗಿನ ಅಲ್ಲೇ ತಗೋತಾಳ ತಗೋರಿ. ನಾವು ನೀವು ಒಂದು 10,000 ರೂಪಾಯಿ ಕೊಡ್ರಿ, ನಾವು ಮ್ಯಾಗಿಂದ ಹಾಕಿ ನನ್ನ ಮಗಳಿಗೆ ನಾ ಕೊಡಿಸ್ತೇನೆ ಸೀರೆ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಒಂದು 5 ನಿಮಿಷ ತಡ್ರಿ, ನಾನು ಹೋಗಿ ನನ್ನ ಗಂಡನ ಕೂತ್ ಮಾತಾಡಿ ಬರ್ತೇನೆ ನೋಡ್ರಿ. ಪಾರ್ವತಿ ಲೆಹಂಗಾ ನೋಡುಂಬಾ. ಹಾಂ ನಡಿ. ಅಗ್ರೆ ಕ್ಯಾಶ್ ಅಂತಂದು ಅಕ್ಕ ಒಬ್ರು ಆ ಕಡೆ ಒಬ್ರು ಈ ಕಡೆ ಹೋದ್ರೆ ನಮ್ದಿಗೆ ಸೀರೆಗೆ ಯಾರಿಗೆ ತೋರ್ಸೋದು? ಸೇಟೋಣ ಮತ್ತೇನಪ್ಪ, ಮತ್ತೆ ಅಲ್ಲೇ ತಗೋತೇನೆ ಅನ್ನಕತ್ತಾರಪ್ಪ. ಹಂಗಾರ ಮದ್ವೆ ಸೀರೆ ಏನು ತೋರಿಸ್ಬೇಡಣ, ಇವರಿಬ್ಬರಿಗೆ ತೋರಿಸು. ಆಮೇಲೆ ಜವಳಿ ಒಂದು ಬೇಕಾರೆ ಕೊಡು ತಗೊಳ್ಳೋರಿಗೆ ನಾ ಇಲ್ಲೇ ತೊಗೊಂಡ್ಬಿಡ್ತೇನೆ ಅರ್ಬಿ. ಎಲ್ಲ ಒಂದ ಕಡೆ ಹಾಕತಿ, ಎಲ್ಲ ಅಲ್ಲೇ ಒಂದ ಕಡೆ ಮುಗಿಸೋಣಂತ ಬರ್ರಿ. ಏಯಪ್ಪ ಸೀರೆ ತೆಗಿಯ ಪಟಾಪಟ, ನಾನು ಇವರಿಬ್ಬರಿಗೆ ಕೊಡಿಸ್ಬಿಡ್ತೇನೆ. ಪಾಪ ಅವ್ರು ಏನು ಅನ್ಕೋಬೇಕು, ಎಲ್ಲಾರು ತಗೊಂಡು ಆಮೇಲೆ ನನಗೆ ತಗೋ ಅಂದ್ರು ಅಂತೇಳಿ ಬೇಜಾರಾಗೋದಿಲ್ಲ ಅವ್ರಿಗೆ. ಅಬಾ ಬಾ 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 ಕೊಡ್ಸೋ 500 ರೂಪಾಯಿ ಸೀರೆಗೆ ಬೇಜಾರು ಬೇರೆ ಹಾಕಂತಡಿ. ಅರೆ ಗಿರ್ಜಂದು ಅಕ್ಕ, ಈ ಬುಡ್ಡಿದು ಇಲ್ಲೇ ಅಡಾಗೆ ಮಾಡಿದ್ಬಿಟ್ಟಿ. ಅರೆ ನಮ್ದಿಗೆ ಸೀರೆಗೆ ತಗೊಂಡು ಹೋಗೋಣ ಬನ್ನಿ. ಅಡ ಇಟ್ರು ಈ ಮುದ್ಕಿನ ಇಲ್ಲಿ ಯಾರು ಇಟ್ಕೊಳ್ಳೋದಿಲ್ಲ. ದೇಕೋ 500 ರೂಪಾಯಿಗೆ ಇಂಥದೇ ಸೀರೆಗೆ ಬರೋದು. ಅಯ್ಯ ನಿಗಿನಿಗೆ ಅಂತ ತಿಳಿದು ಎಷ್ಟು ಬಳ್ಳದಾವ ಇದ್ರಾಗ. ಏನ್ ತಾನ ಎಂತ ಚಾಯ್ತಿ ನೋಡ್ಲೆ, ಗಿರ್ಜಿ ಗುಬ್ಬಿ ಗಿಣಿ ಏನೇನು ಅದಾವ ನೋಡ್ಲಿ ಇದ್ರಾಗ. ಗಿಡದ ಟಂಗಿ ಪಂಗಿ ಚಂದದವ. ಗುಬ್ಬಿ ಗಿಣಿ ಹದ್ದು ಪರಿವಳ ಇನ್ನೇನೇನು ಅದಾವ ನೋಡು. ಈ 500 ರೂಪಾಯಿ ತಲಿದ್ರಿ ಕಿಮ್ಮತ್ತು. ಅಯ್ಯ ಸೇಟು, ನಿನಗೇನು ಹೇಳಿದ್ದ 500 ರೂಪಾಯಿ ಮಟ್ಟ ಸೀರೆ ತೆಗಿ ಅಂತ ಇವ್ರಿಬ್ರಿಗೆ ಹೇಳಿದ್ ನಾನು. ಅರೇ ನಮ್ದುಗೆ ಅದೇ ತೆಗ್ದಿದಾವ್. ಅವರು 500 ರೂಪಾಯಿ ಒಂದ್ರದ ಸೀರೆ ತೆಗ್ದಾರ್ವೇ ಅಮ್ಮ. ಅಯ್ಯ 2,200 ರೂಪಾಯಿ ಒಂದು ಸೀರೆ, 2,200 ರೂಪಾಯಿ ಒಂದು ಸೀರೆ, 250 ರೂಪಾಯಿ 250 ರೂಪಾಯಿಕ 500 ರೂಪಾಯಿ ಆಕತಿಲ್ಲ ಇಬ್ರಿಗೆ ಸೇರಿ. ಅದನ್ನ ಹೇಳಿದ್ ನಾನು. ಇವ ಒಬ್ಬೇಕಿಗೆ 500 ರೂಪಾಯಿ ತೆಗೆದು ಬಿಟ್ರೆ 1,000 ರೂಪಾಯಿ ಆಕತ್ತದ. ಅರೆ ಗಿರ್ಜಂದು ಅಕ್ಕ, ಪಕ್ಕ ಈ ಬುಡ್ಡಿದು ಇದಾರೆ ಅಲ್ಲ ನರಕಕ್ಕೆ ಹೋಗೋದು. ಅಯ್ಯಯ್ಯಯ್ಯ 2,200 ರೂಪಾಯಿ ಜಾಸ್ತಿ ಆತ್ವೇ ಅಮ್ಮ. 150 ರೂಪಾಯಿ ಇಲ್ಲ 100 ರೂಪಾಯಿ ಹೋಲ್ಬಿಡೆ. ಸೀರೆ ಎದಕ್ ಬೇಕು ನಮಗೆ? ತಗೋರ್ಲಿ, ಹಂಗೆ ಮಾಡಬೇಡ್ರಿ. ಅಯ್ಯ ಅಲ್ಲ, ನಮ್ಮ ಮನ್ಯಾಗ ಮದುವೆಗೆ ಅಷ್ಟೆಲ್ಲ ಕಷ್ಟ ಬಿಟ್ಟು ಓಡಾಡಕತ್ತೀರಿ ಹಿಡಿಬಿಟ್ಟಾರ. ಸೀರೆ ತಗೋಲಿಕ್ಕಂದ್ರೆ ಹೆಂಗೆ ಹೇಳ ಪಾಪ. ಅಯ್ಯ ತಗೋ ಹಂಗೆ ಮಾಡಬೇಡ. ನಮ್ಮ ಮನೆತನ ಮರ್ಯಾದೆ ಏನಾಗಕ್ಕಿಲ್ಲ. ನಮ್ಮ ಮನಿತನ ಅಂದ್ರೆ ಎಂತದ ಇಲ್ಲೋಡ. ಹಂಗೆಲ್ಲ ನಾವು ಯಾರಿಗೆ ಏನು ಕೊಡ್ಲಾರ್ದ ಅವ್ರದ್ದು ಬಿಡ ಇಟ್ಕೊಳ್ಳೋದಿಲ್ಲವ. ಸೀರೆ ಕೊಟ್ಟ ಮುಂದಿನ ಮಾತು. ಈಗ ನಾವು ಸೀರೆ ಕೊಟ್ರೆ ನೀನು ಕುಸಿಲೆ ಲಗ್ನದಾಗ ಅಡ್ಡಾಡಿ ಕೆಲಸ ಮಾಡ್ತೀಯಾ? ಹೌದಾ, ನಂಗೆ ನಮ್ಮ ಮನೆಯ ಕೀಗತಿ ಇರ್ತೀಯಾ? ಅದಕ್ಕೆ ಹೇಳಿದೆ ಶಾಂತಕ್ಕ, ನಾವು ಇಲ್ಲಿ ತಗೊಳ್ಳೋದಿಲ್ಲ, ನಾವು ಅಲ್ಲೇ ತಗೊಳ್ಳೋರು. ಏ ಹಡಿಬಿಟ್ಟಾರ ಎದ್ದ ಹೋದ್ರಲ್ಲ. ಏನಪ್ಪ ಯಪ್ಪ ಅತ್ತಾಗ ಹೇಳಿದ್ ಒಂದ ಮಾಡೋದಲ್ಲ ನೋಡು. ಥೋ ಏನಿದೆ ಸರ್ಕಸ್ ಕಂಪ್ನಿ ಅಂತ ಹೋಗಿದೆ. ಈ ಹೆಣ್ಮಗಳು ಬೇಕು ಬಂದು ಕಾಸ್ಲೆ ಅಲ್ಲಿ ತಗೊಳ್ಳೋಣ ಇಲ್ಲಿ ತಗೊಳ್ಳೋಣ ಅಂತೇಳಿ ಎಲ್ಲರನ್ನೂ ಎಬ್ಸ್ಕೊಂಡು ಹೋದ್ಲು. ಶಾಂತ, ನಾನು ಅಲ್ಲೇ ತಗೊಂತೇನೆ ನಡಿಯ. ನಾನು ಒಮ್ಮೆ ನೋಡೇ ಇಲ್ಲ ಅದನ್ನ ಅಂಗಡಿನ. ನಾವು ನಮ್ಮ ಕಾರ್ನಾಗ ಒಂದಿಬ್ಬರನ್ನ ಹತ್ತಿಸ್ಕೊಂಡು ಅಲ್ಲಿಗೆ ಬರ್ತೀವಿ. ನೀವು ಬರ್ರಿ ಅಲ್ಲಿಗೆ, ಎಲ್ಲಾರು ಕೂಡ ಅಲ್ಲೇ ಹೋಗೋಣ. ತಗೊಂಡ್ರೆ ಸೀರಿನ? ಅಯ್ಯೋ ಎಲ್ಲಿ ತಗೊಳೋದ್ರಿ? ಏನು ಕಚ್ಚಾಡಕತ್ತಾರ ಒಂದು ಅಳತಿ. ಇವ್ರು ಅದಾರಲ್ಲ ಆಂಟಿಯರ್, ಹೋಗಯಪ್ಪ ಮತ್ತೆ ಹೇಳಿದ್ರೆ ನಿಂಗೆ ಸಿಟ್ಟು ಬರ್ತೈತಿ. ಅಲ್ಲ ಸುಮ್ಮನೆ ಸೀರೆ ಚಂದಿಲ್ಲ, ಅದು ಹಂಗಾಗೈತಿ ಇದು ಹಿಂಗಾಗೈತಿ, ಹೇ ಇಲ್ಲಿ ತೊಗೊಳೋದಿಲ್ಲ ನಾನು ಅಂತೇಳಿ ಒದರಾಡತ್ ಬಿಟ್ರೆ ಅವ ಅಂಗಡಿ ಅವ್ನ ಮಾಲಿಗೆ ಅವ ಅಂದ್ರೆ ಅವ ಯಾಕೆ ಸುಮ್ಮನೆ ಇರ್ತಾನೆ? ಯಾಕ್ರಿ ಏನಾಗೈತಿ? ಹೋಗ್ರಂಗಾರೆ ನಿಮ್ಗೆ ಎಲ್ಲಿ ಸೇರ್ತದ ಅಲ್ಲಿ ತಗೋಗ್ರಿ ಅಂತ ಅವನು ಬಾಯ್ ಮಾಡಿದ. ನಾವು ದಾವಣಗೆರೆಗೆ ಹೋಗಿ ಬಿಡು ಚಂದ್ರಸಪ್ಪ ಅಂಗಡಿ ತಗೋತೀವಿ ಅಂತ ಇವ್ರಂದ್ರೆ. ಈಗ ಇಲ್ಲಿಂದ ನಾವು ಹುಬ್ಬಳ್ಳಿಯಿಂದ ದಾವಣಗೆರೆಗೆ ನಾವು ಇದಕ್ಕಿದ್ದಂಗೆ ಹೋಗೋದು ಉಂಟಾ ಹೇಳ್ರಿ ನೀವ ನೋಡುನು. ಹೌದಾ? ಏನು ನಮ್ಮ ಅಕ್ಕ ಹಿಂಗೆ ಯಾಕೆ ಮಾಡ್ತಾಳಂತ ನಾನು. ಈಗ ದಾವಣಗೆರೆಗೆ ಏನು ಹೋಗೋದು ಬೇಡ, ಇಲ್ಲೇ ಯಾವ್ದಾರು ಇನ್ನೊಂದು ಯಾವ್ದಾರು ದೊಡ್ಡ ಅಂಗಡಿಯಾಗ ನೋಡಿ ತಗೊಂಡ್ರಾತ್ ಮತ್ತೇನು ಮಾಡೋದು. ಹ್ಞೂ ರೀ, ಒಂದು ಸಮಯ ಹಚ್ಚಿ ಬಿಟ್ಟಾರತ್ತಾಗ. ಒಂದಕ್ಕೊಂದು ಜಗಳದಂಗಾಗಿ ಒಬ್ರು ಸೀರೆ ತಗೊಲಿಲ್ಲ. ಹೋಗ್ಬಿಡು, ಎಲ್ಲಾರನ್ನೂ ಕರ್ಕು ಬೇರೆ ಕಡೆ ಹೋಗಿ ನೋಡಿದ್ರಾತ್ ಮತ್ತೇನು ಮಾಡೋದು. ಈ ಹೆಣ್ಮಕ್ಳು ಸೀರೆ ತಗೊಳ್ಳೋದು ಪಂಚಾಯ್ತಿ ಅಪ್ಪ ದೇವ್ರ ಯಾತ್ಕೂ ಬೇಡ ಹೋಗತ್ತ. ಈ ಮದ್ವೆಯಾಗ ಜವಳಿ ಹಾಕಿಸ್ಬೇಕಂತ ಯಾರು ಕಂಡಿಡ್ದಾರ ಏನ? ತಾನ ಕುಂದ್ರಿ, ಎಲ್ಲಾರು ಏನು ಹಿಂಗ ಮಾಡಂಗಿಲ್ಲ. ಏನ ತಿಳಿದಂಥವ್ರು ಇರ್ತಾರ. ಈಗ ನಿಮ್ಮ ಅಕ್ಕ ಹಾರಾಡಕತ್ತಿರೋದಿಲ್ಲ ಹಿಂಗ. ಅದ್ರಾಗ ನಡಕ ಆದಿತ್ಯರ ಓದಾಳಲ್ಲ 10,000 ರೂಪಾಯಿ ತಂದಾಳ್ರಿ. 10,000 ರೂಪಾಯಿ. ಅದ್ರೊಳಗೆ ಮದ್ವೆ ಸೀರೆ, ಆಮ್ಯಾಗ ಗೋಧಿ ಉಡಕ್ಕಿ ಸೀರೆ, ಅರ್ಶಿಣ ಸೀರೆ, ಆ ದೇವ್ರಿಗೆ ಕರ್ಕೊಂಡು ಹೋಗಕ್ಕೆ ಸೀರೆ ಅಂತ ಎಲ್ಲ ಅದ್ರಾಗ ಮಾಡಾಕೆಂತ. ಎಂಗೇಜ್ಮೆಂಟಿಗೆ ಡ್ರೆಸ್ ಏನು ಅದ್ರಾಗ ತಗೋತಾಳೋ ಏನು ಮಾಡ್ತಾಳಪ್ಪ. ತಾನು ನೋಡಿದ್ರೆ 10,000 ರೂಪಾಯಿಗಿಂತ ಹೆಚ್ಚಿಗೆ ಸೀರೆ ಬಿಗ್ತರ ಸೀರೆ ಬೇಕಂತಾಳ ನನಗೆ. ನನ್ನ ಮಗಳಿಗಾದ್ರೆ ಆಟ ಕೊಡಿಸ್ತಾಳಂತ. ಅದಕ್ಕೆ ನಿನ್ನ 10,000 ರೂಪಾಯಿ ಏನು ಬೇಕಾಗಿಲ್ಲ, ಬೇಕಾದ್ರೆ ಕೊಡು, ಬೇಡಾರ್ ಬಿಡು, ನನ್ನ ಮಗಳಿಗೆ ನಾ ಕೊಡಿಸ್ತೇನೆ ಅಂದೆ. ಮತ್ತೇನು ಮಾಡೋದು? ಹೌದಿಲ್ಲ? ಈಕಿ ಮಸಡ್ಯಾಗ ನಮ್ಮದ್ದರಿ ಈಕಿ ಮಕ ನೋಡಿ ನಾನು ಹೋಲ್ ಬಿಡಂತ ಸುಮ್ಮನಿದ್ನಿ ಅಂದ್ರೆ ನನ್ನ ಮಗಳಿಗೆ ಒಂದು ಮಸಿ ಅರ್ಬಿ ಸುತ್ತಿ ನಿಂದ್ರಿಸ್ತಾಳ ಮದುವೆಯಾಗ.
ಗೊತ್ತಾಗದಿಲ್ಲನ್ರಿ ನಮ್ಮ ರೇಂಜ್ ಏನು ಒಂದು ಚಂದನ್ ಸೀರೆ ಉಡಿಸ್ಬೇಕು ಕೊಡಿಸ್ಬೇಕು ಏನಿಲ್ಲ ಸೊಸಿಗೆ ಅದೇನ್ರಿ ತೀರಾ 10,000 ರೂಪಾಯಿಗೆ ಏನ ಮದುವೆ ಸೀರೆ ಬರ್ತಾವನ ಗಾಗ್ರಾ ತಗೋತೀನಿ ಅಂತ ನನ್ನ ಮಗಳು ಪಾಪ ಅದನ್ನ ಅವರ ಕೊಡಿಸ್ಬೇಕಲ್ಲ ಮತ್ತೆ ಎಲ್ಲ ಹೆಂಗದ ತೀರಾ 1,000 ರೂಪಾಯಿ ಎಲ್ಲ ತಗೊಳಕತ್ತೇನ ಹೋಗ್ಲಿ ಬಿಡು ಅಲ್ಲಿ ನೋಡಲ್ಲ ಆದಿತ್ಯ ಬರ್ಪ. ಅತ್ತಿಯರ ಬೇಸರ ಮಾಡ್ಕೋಬೇಡ್ರಿ. ಅದು ನಾನು ಬ್ಯಾಸರ ನಾ ಮಾಡ್ಕೊಳ್ಳೋದಲ್ಲ ಆದಿತ್ಯ, ಅಕ್ಕಿಗಾರ ಅನಿಸ್ತೈತೆ ಈಗ ಪಾರ್ವತಿಗೆ ನಾವು ಎಂಥದ್ದು ಹಿಡಿತಿ ಅಂತ ತಗೋ ಅಂತ ಕೊಡ್ಸಾತೀವಿ. ಅಷ್ಟು ಕಿಮ್ಮತ್ತಿಲ್ಲ ಅಂದ್ರೆ ಒಂದು ತಕ್ಕ ಮಟ್ಟಿಗೆ ಒಂದು ರೇಟರ ಇರ್ಬೇಕಲ್ಲಪ್ಪ, ಅದನ್ನ ಹೇಳಾತಿದ್ದೆ. ನಾನು ಅವನ ಕೈಯಾಗ 60,000 ರೂಪಾಯಿ ಕೊಟ್ಟಿದ್ದೆ. ಆಕಿಗೆ ಒಂದು ಮದ್ವಿ ಸೀರೆ ಚಲೋದ, ಆಮೇಲೆ ಲೆಹೆಂಗ ತೊಗೊಂತೀನಿ ಅಂತ ಮೊದಲೇ ಹೇಳಿದ್ಲು ನನಗೆ. ಅದಕ್ಕೆ ಲೆಹೆಂಗ ಮತ್ತು ಈ ಅರ್ಶಿಣ ಪತ್ಲ ಏನೋ ಕಾಸ್ಟ್ಲಿ ಬ್ಯಾಡ್ ಅಂತಲ್ಲ, 1 ವರ್ಷದ ಮೇಲೆ ಉಡಲ್ಲ ಅಂತಲ್ಲ, ಹಂಗಾಗಿ ಬೇಕಾದ್ರೆ ಅದನ್ನ ಎಂಥದಾರ ಯಾಕೆ ತಗೋ ಅಂತಂದೆ. ಇನ್ನು ಗೋಧಿ ಉಡಕ್ಕಿ ಸೀರೆ ಅದು ಒಂದು 2,000 ರೂಪಾಯಿ ಮಟ್ಟ ಸಾಕು ಅಂತಂದ್ಲವ್ವ. ಸರಿ ಹಂಗಾರೆ ಇವೆರಡು ಕಾಸ್ಟ್ಲಿ ಚಲೋ ಕೊಡ್ಸಕ್ಕಿಗೆ ಅಂತ ಒಂದು 60,000 ರೂಪಾಯಿ ಕೊಟ್ಟಿದ್ದೆ ನಾನು. ಏನ 60,000 ರೂಪಾಯಿ ಕೊಟ್ಟಿಯಾ? ಮತ್ತೆ ನಿಮ್ಮವ್ವ 10,000 ಅನ್ನಕತ್ತಾಳ. ಅದೇ ನನಗೂ ಅರ್ಥ ಆಗೋಲ್ತ ಅತ್ತಿಯರ, ನೀವೇನು ತಿಳ್ಕೊಬೇಡ್ರಿ. ನಾ ಹೋಗಿ ಕೇಳ್ತೇನೆ ಈಗ ಅವನ್ನ ಕೇಳಿ ನಿಮ್ಗೆ ಹೇಳ್ತೇನೆ ತಡ್ರಿ. ನೋಡಪ್ಪ ಆದಿತ್ಯ, ನೀ ಕೊಡವ ಇವ್ರು ಹಿಂಗೆ ಮಾಡೋರು ಅಲ್ಲಿ ಬಂದು ಎಲ್ಲರಿದ್ರಿಗೆ ನನ್ನ ಮರ್ಯಾದೆ ಹೋತ್ಕೋತಾನೆ, ನನ್ನ ಗಂಡನ ಮರ್ಯಾದೆ ನಂದು. ಅಲ್ಲೇ ನಮ್ಮ ಆಂಟಿಯರು ಹೆಂಗದಾರ ನಿಂಗೆ ಗೊತ್ತಲ್ಲ, ಅವ್ರ ಆತ ಇವ್ರು ಬೀಗ್ರ ಮುಂದೆ ಆತ 10,000 ರೂಪಾಯಿ ಅಂದ್ರೆ ನಿನ್ನ ಮರ್ಯಾದಿನ ಹೋಗ್ತೈತೆ ಅನ್ನೋ ಅಷ್ಟು ಕಾಳಜಿ ಬೇಡ ನಿಮ್ಮ ಅವ್ಗೆ. ಹೆಂಗೆ ಮಾತಾಡ್ಯಾರ ನೋಡಪ್ಪ ಎಲ್ಲರಿದ್ರಿಗೆ. ಆಯ್ತು ರೀ ಅತ್ತಿಯರ, ನೀವೇನು ಬೇಜಾರು ಮಾಡ್ಕೋಬೇಡ್ರಿ, ನಾ ಕೇಳ್ತೇನೆ ತೋರಿ. ನಾನು ಹಿಂಗೆ ಅಂದೆ ಅಂತ ನೀನು ಏನು ಅನ್ಕೋಬೇಡಪ್ಪ. ಅರ್ಬಿ ತಗೊಂಡೆ ನೀನು? ಹಾಂ ತೊಗೊಂಡೆ ರೀ. ಒಂದು ಜೊತೆ ಶೇರ್ವಾನಿ ಮತ್ತು ಸೂಟು ಬೂಟು ಎರಡೂ ತೊಗೊಂಡೆ. ಮಾವಾರು ಬರೋಬ್ಬರಿ 70,000 ರೂಪಾಯಿ ಮಟ್ಟ ಅದು ಅಷ್ಟು ಕಾಸ್ಟ್ಲಿ ಚಲೋ ಕೊಡ್ಸಿದ್ರು ರೀ. ನೋಡಿದ್ರೆ ನಾನು ಮಾತ್ರ ಆಕಿಗೆ ಕಾಸ್ಟ್ಲಿ ಕೊಡ್ಸೋಕ್ಕಾಗಲಿಲ್ಲ. ನಾನೇ ಬಿಲ್ ಪೇ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಅನ್ನೊಂದು ಜೊತೆಗೆ ಹೋಗಿ ಮದ್ವೆಗೆ ಆಕಿಗೆ ಸೀರೆ ಸೆಲೆಕ್ಟ್ ನಾನೇ ಮಾಡ್ತೀನಿ. ಅದು ಯಾವ ಅಂಗಡಿಗೆ ಹೋಗುನೋ ಆ ಅಂಗಡಿಗೆ ಹೋಗುನ್ ತಗೋರಿ. ಸರಿ ಆತಪ್ಪ. ನಾನು ಭಾಳ ಏನು ಮಾತಾಡಕ್ಕೆ ಹೋಗ್ಲಿಲ್ಲಪ್ಪ. ನನಗೂ ಇಂಥವೇನಾರ ಆಗ್ಯಾವನ ಏನು ಈಗ ಸುಮ್ಮನೆ ಏನಾರ ಅಂದಿಯಾ ಬಿಟ್ಟಿಯಾ ನಮ್ಮ ಮರ್ಯಾದೆ ನಾವ ಕಳ್ಕೊಂಡಂಗ. ಅಲ್ಲೇ ಇಬ್ರು ಮಂತ್ಯಾನ್ ಬೀಗ್ರದಾರ, ಅವ್ರ ಇದ್ರಿಗೆ ನಾವ ಅಲ್ಲ ಅಸಹ್ಯ ಮಾಡ್ಕೊಳ್ಳೋದು. ಅದಕ್ಕೆ ನಾ ಏನು ಮಾತಾಡಲಿಲ್ಲ. ಸರಿ, ನಾ ಹೇಳ್ತೇನೆ ತೋರಿ.